ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಆಯೋಗದಲ್ಲಿ ಸೇರಿ ಯೋಗದಲ್ಲಿ ಮನಸ್ಸಿಡದೆಯು ಪುರುಷಾರ್ಥವನ್ನು ಬಿಟ್ಟು ಪ್ರಿಯವನ್ನೇ ಯಾವನು ಹಿಡಿಯುವನೋ ಅವನು ಆತ್ಮಾನುಯೋಗಿಯನ್ನು ಕಂಡು ನಾನು ಅವನಂತಾಗಲಿಲ್ಲವಲ್ಲ ಎಂದು ಕರುಬುವನು. ಪ್ರಿಯವಾದುದರ ಜೊತೆಯಲ್ಲಿ ಸೇರದಿರು, ಅಪ್ರಿಯವಾದುದರ ಜೊತೆಯಲ್ಲಿ ಎಂದಿಗೂ ಸೇರದಿರು. ಪ್ರಿಯವಾದುದುಗಳನ್ನು ಕಾಣದಿದ್ದರೆ ದುಃಖವು. ಆದ್ದರಿಂದ ಪ್ರಿಯವಾದುದನ್ನು ಮಾಡಿಕೊಳ್ಳಬಾರದು, ಏಕೆಂದರೆ ಪ್ರಿಯವಾದುದರ ನಾಶವೆಂಬುದೇ ಕೆಟ್ಟದ್ದು. ಯಾರಿಗೆ ಪ್ರಿಯ ಅಪ್ರಿಯ ಎಂಬುದು ಇಲ್ಲವೋ ಅವರಿಗೆ ಗ್ರಂಥಗಳು ಕಟ್ಟುಗಳು ಇರುವುದಿಲ್ಲ. ಪ್ರಿಯವಾದುದರಿಂದ ಮಮತೆ, ವ್ಯಾಮೋಹ, ಶೋಕ, ಪ್ರಿಯದಿಂದ ಭಯ, ಮಮತೆಯಿಂದ ಬಿಡುಗಡೆ ಹೊಂದಿದಾತನಿಗೆ ಶೋಕವೇ ಇಲ್ಲ, ಇನ್ನು ಭಯವೆಲ್ಲಿ? ಪ್ರೇಮದಿಂದ ಶೋಕ, ಪ್ರೇಮದಿಂದ ಭಯ, ಪ್ರೇಮದಿಂದ ಬಿಡುಗಡೆ ಹೊಂದಿದಾತನಿಗೆ ಶೋಕವೇ ಇಲ್ಲ, ಇನ್ನು ಭಯವೆಲ್ಲಿ? ರತಿಯಿಂದ ಶೋಕ ಉಂಟಾಗುವುದು, ರತಿಯಿಂದ ಭಯ ಉಂಟಾಗುವುದು. ರತಿಯಿಂದ ಬಿಡುಗಡೆ ಹೊಂದಿದಾತನಿಗೆ ಶೋಕವೇ ಇಲ್ಲ, ಇನ್ನು ಭಯವೆಂಬುದಲ್ಲಿ? ಕಾಮದಿಂದ ಶೋಕ ಉಂಟಾಗುವುದು, ಕಾಮದಿಂದ ಭಯ ಉಂಟಾಗುವುದು. ಕಾಮದಿಂದ ಬಿಡುಗಡೆ ಹೊಂದಿದಾತನಿಗೆ ಶೋಕವೇ ಇಲ್ಲ, ಇನ್ನು ಭಯವೆಲ್ಲಿ ಬಂತು? ತೃಷೆಯಿಂದ ಶೋಕ ಉಂಟಾಗುವುದು, ತೃಷೆಯಿಂದ ಭಯ ಉಂಟಾಗುವುದು. ತೃಷೆಯಿಂದ ಬಿಡುಗಡೆ ಹೊಂದಿದಾತನಿಗೆ ಶೋಕವೇ ಇಲ್ಲ, ಇನ್ನು ಭಯವೆಲ್ಲಿ ಬಂತು? ಶೀಲ, ದರ್ಶನ ಇವುಗಳಿಂದ ಕೂಡಿರುವಾತನಿಗೆ ಧರ್ಮಿಷ್ಠನು ಸತ್ಯವಾದಿಯೂ ಆಗಿದ್ದು ತನ್ನ ಕರ್ಮವನ್ನು ಮಾಡಿಕೊಂಡಿರುವಾತನು ಯಾರೋ ಅವನು ಜನರಿಗೆ ಪ್ರಿಯನಾಗಿರುವನು. ಯಾರಿಗೆ ಮಾತಿನಿಂದ ಹೇಳುವುದಕ್ಕಾಗದು, ನಿರ್ವಾಣದಲ್ಲಿ ಅಭಿಲಾಷೆ ಉಂಟಾಗಿರುವುದೋ ಮನಸ್ಸಿನಿಂದಲೂ ಅದನ್ನು ಸ್ಫೋಟವಾಗಿ ತಿಳಿದಿರುವನೋ, ಯಾರ ಚಿತ್ರವು ಕಾಮಗಳಲ್ಲಿ ಕಟ್ಟುಬಿದ್ದಿರುವುದಿಲ್ಲವೋ ಅವನು ಉತ್ತಮ ಎಂದೆನಿಸಿಕೊಳ್ಳುವನು. ಬಹುಕಾಲ ಹೊರಗೆ ಹೋಗಿದ್ದು ದೂರದೇಶದಿಂದ ಸುಖವಾಗಿ ಹಿಂತಿರುಗಿ ಬಂದವನನ್ನು ನೆಂಟರು, ಇಷ್ಟರು, ಗೆಳೆಯರು ಎಲ್ಲರೂ ಆನಂದದಿಂದ ಬರಮಾಡಿಕೊಳ್ಳುವರು. ಇದರಂತೆಯೇ ಪುಣ್ಯವನ್ನು ಮಾಡಿ ಈ ಲೋಕದಿಂದ ಪರಲೋಕಕ್ಕೆ ಹೋದವನನ್ನು ಅವನ ಪುಣ್ಯಗಳು ಹಿಂದಕ್ಕೆ ಬಂದ ನೆಂಟನು ಎಂಬಂತೆ ಬರಮಾಡಿಕೊಳ್ಳುವವು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.